ಕೆಸೆಟ್ 2025, 24 ಮತ್ತು 23ರಲ್ಲಿ ಪಾಸ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹಾಜರಾಗದ ಅಭ್ಯರ್ಥಿಗಳಿಗೆ ಕೆಇಇ ದವರು ಇವಾಗ ಒಂದು ಸುವರ್ಣ ಅವಕಾಶವನ್ನ ಕೊಟ್ಟಿದ್ದಾರೆ. ನೀವು ಈ ಅಭ್ಯರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹಾಜರಾಗಬಹುದು ಎಂದು. ಅವರು ಯಾವ ದಿನದೊಳಗ ಮತ್ತೆ ಏನೇನ್ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹಾಜರಾಗಬೇಕು ಎಂಬುದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ನೀವು ಹೋಗ್ಬೇಕಾಗಿರೋದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, 18ನೇ ಕ್ರಾಸ್, ಮಲ್ಲೇಶ್ವರಂ, ಬೆಂಗಳೂರು 560012. ಇಲ್ಲಿಗೆ ನೀವು ಹೋಗ್ಬೇಕು. ನೋಡ್ರಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ದಿನಾಂಕ ನೋಡ್ರಿ 6/12/2025 ಇದನ್ನ ಬಿಟ್ರ ಅಂದ್ರ ಈ ಅಧಿಸೂಚನೆ ಹೊರಡಿಸ್ಯಾರ. ಅದ್ ಮಧ್ಯರಾತ್ರಿ ಹೊರಡಿಸಿರ್ತಾರ. ಆಲ್ಮೋಸ್ಟ್ ಸಂಖ್ಯೆ ನೋಡ್ರಿ 2023 ಮತ್ತು 2024 ಅವರಿಗೂ ಮತ್ತು 2025 ಅಭ್ಯರ್ಥಿಗಳಿಗೂ ಸಹ ಇದು ಈ ಸಂಖ್ಯೆ. ಇದು ಕೆಸೆಟ್ ಅಧಿಸೂಚನೆ ನೋಟಿಫಿಕೇಶನ್ ಅಲ್ಲಿ ಇರುತ್ತಲ್ಲ ಅದು. ನೋಡೋಣ ಪ್ರಕಟಣೆ ಏನಂತಂದ್ರ, ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2023, ಕರ್ನಾಟಕ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2024 ಮತ್ತು 2025ರಲ್ಲಿ ಅರ್ಹರಾದ ಎಲ್ಲಾ ವಿಷಯಗಳ, ಅಂದ್ರೆ ಈಗ ಒಂದು 41 ವಿಷಯಗಳು ಕೆಸೆಟ್ ನಡೆಸ್ತೈತಲ್ಲ, 41 ವಿಷಯಗಳಿಗೆ ನಡೆಸ್ತಲ್ಲ, ಆ ಎಲ್ಲಾ ವಿಷಯಗಳ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಗೆ ಗೈರು ಹಾಜರಾಗಿರುವುದು ಕಂಡು ಬರುತ್ತದೆ. ಬಹಳಷ್ಟು ಅಭ್ಯರ್ಥಿಗಳು ಸರ್ ನಂಗೆ ಹೋಗಕ್ ಆಗ್ಲಿಲ್ಲ, ಕಾಸ್ಟ್ ಇನ್ಕಮ್ ಈ ತರ ಇತ್ತು, ನಂದು ಕ್ವಾಲಿಫೈ ಆಗಿದೆ, ಹೆಸರು ಬಂದಿಲ್ಲ, ಆ ತರ ಸ್ವಲ್ಪ ಜನ ಹೇಳಿದ್ರಲ್ಲ, ಅವ್ರಿಗೆ ಇದು ಕಂಡು ಬಂದಿರುತ್ತದೆ. ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾದ ಕೆಸೆಟ್ 2023, 24 ಮತ್ತು 25ರ ತಾತ್ಕಾಲಿಕ ಅರ್ಹ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಹೆಸರಿದ್ದು ಗೈರು ಹಾಜರಾದ ಅಭ್ಯರ್ಥಿಗಳು ಮತ್ತು ಸ್ನಾತಕೋತ್ತರ ಪದವಿ ಪೂರ್ಣಗೊಂಡು ಫಲಿತಾಂಶ ಘೋಷಣೆಗೊಂಡಿರುವ ಅರ್ಹ ಅಭ್ಯರ್ಥಿಗಳು ಮಾತ್ರ ಈ ಪ್ರಕಟಣೆಯೊಂದಿಗೆ ಸೂಚಿಸಿರುವ ವೇಳಾಪಟ್ಟಿಯಂತೆ ಎಲ್ಲಾ ಮೂಲ ದಾಖಲೆಗಳೊಂದಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗತಕ್ಕದ್ದು. ಈಗ ನೀವು ಒಂದು ಕ್ವಶನ್ ಕೇಳಿದ್ರಲ್ಲ, ಅದಕ್ಕೆ ಆನ್ಸರ್ ಮಾಡ್ತೀನಿ ನೋಡ್ರಿ ನಾನು. ಏನಂದ್ರ ನಿಮ್ದು SC ಸರಿನಾ? SCA ನೀವು ಕ್ವಾಲಿಫೈ ಆಗಿದ್ದೀರಿ, ಹೌದಾ? ನೀವು SCB ಅಂತ ಹಾಕ್ಬಿಟ್ಟಿರಿ. ಇಲ್ಲೇ ನೀವು ಕ್ವಾಲಿಫೈ ಆಗಿಲ್ಲ, ನಿಮ್ ಕಟ್ ಆಫ್ ಮಾರ್ಕ್ಸ್ ಬಂದಿಲ್ಲ, ನಿಮ್ ಹೆಸರು ಬಂದಿಲ್ಲ. SCA ನಿಮ್ದು ಒರಿಜಿನಲ್. ಪಾಪ ನಿಮ್ಗ ಆ ಸಮಯದಲ್ಲಿ ಗೊತ್ತಿರ್ಲಿಲ್ಲ, SCAB ಅಂತ ಹಾಕಿದ್ರಿ, ಹಂಗಾಗಿ ಹೆಸರು ಬಂದಿಲ್ಲ. SCA ನಿಮ್ಮ ಒರಿಜಿನಲ್ ಏನೈತಿ ಅದ್ರೊಳಗೆ ಪಾಸ್ ಆಗಿರಿ. ನೀವು ಒಂದ್ಸರಿ ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವ್ರ ಹೆಲ್ಪ್ ಲೈನ್ ನಂಬರ್ ಕೊಟ್ರಲ್ಲ, ಅದಕ್ಕೆ ಒಂದ್ಸರಿ ಕಾಲ್ ಮಾಡ್ರಿ, ಮೇಲ್ ಮಾಡ್ರಿ, ಇಲ್ಲ ಖುದ್ದಾಗಿ ಹೋಗಿ ಲೆಟರ್ ಕೊಡ್ರಿ. ನಿಮಗೂ ಸೊಲ್ಯೂಷನ್ ಕೊಡ್ತಾರ. ಅವ್ರು ಏನಾದ್ರು ಪಾಸ್ ಆಗದ ಕಷ್ಟ ಇರುತ್ತಾ, ಅದಕ್ಕ ಹಲವಾರು ದಿನಗಳ ಪ್ರಯತ್ನ, ನಿರಂತರ ಪ್ರಯತ್ನ ಮಾಡಿರ್ತೀರಿ, ಹಲವಾರು ತಿಂಗಳಗಟ್ಲೆ ಕೋಚಿಂಗ್ ತಗೊಂಡಿರ್ತೀರಿ, ಮತ್ತ ಟೆಸ್ಟ್ ಸೀರೀಸ್ ತಗೊಂಡಿರ್ತೀರಿ, ಎಲ್ಲಾ ಮಾಡಿರ್ತೀರಿ. ಅದನ್ನ ವೇಸ್ಟ್ ಆಗೋ ತರ ಮಾಡ್ಕೊಳಕ್ ಹೋಗ್ಬೇಡ್ರಿ. ಒಂದ್ಸರಿ ಪ್ರಯತ್ನ ಮಾಡ್ರಿ, ಏನಾಗಲ್ಲ. ಏನಂದ್ರ ಜಸ್ಟ್ ಹೋಗ್ರಿ, ಈ ತರ ಆಗಿದೆ, ನಂಗ್ ಮೊದ್ಲು ಗೊತ್ತಿರ್ಲಿಲ್ಲ, ನಂದ ತಪ್ಪಾಗಿದೆ ಅಂತಾನ ಹೇಳ್ರಿ. ಈಗ ನಾವು ತಪ್ಪು ಮಾಡಿವಿ ಅಂತಂದ್ರ ನಿಮ್ಮನ್ನ ಪರಿಗಣಿಸಲ್ಲ. ಅಂದ್ರ ಅವ್ರು ತಪ್ಪು ಮಾಡಿರಿ ಅಂತ ನೀವ್ ಹೇಳಿದ್ರ ಪರಿಗಣಿಸಲ್ಲ. ನಿಮ್ ತಪ್ಪಿಲ್ಲ, ಏನೋ ಆಗ್ಬಿಟ್ಟೈತಲ್ಲ ಈಗ. ಹಂಗಾಗಿ ಈ ತರ ರಿಕ್ವೆಸ್ಟ್ ಲೆಟರ್ ಕೊಡ್ರಿ, ನಿಮ್ಗೂ ಒಂದು ಸೊಲ್ಯೂಷನ್ ಕೊಡ್ತಾರ.
ನೆಕ್ಸ್ಟ್ ಶೈಕ್ಷಣಿಕ ಅರ್ಹತೆ ಮತ್ತು ಮೀಸಲಾತಿ ಸಂಬಂಧಿಸಿದ ಎಲ್ಲಾ ನಿಬಂಧನೆಗಳು ಹಾಗೂ ಶೈಕ್ಷಣಿಕ ಅರ್ಹತೆ ಮತ್ತು ಮೀಸಲಾತಿ ಅಂತ ಹೇಳ್ಬಿಟ್ರ ಎಲ್ಲಾ ನಿಬಂಧನೆಗಳು ಹಾಗೂ ಮೂಲ ದಾಖಲೆಗಳ ಪರಿಶೀಲನೆಗೆ ಸಲ್ಲಿಸಬೇಕಾದ ದಾಖಲಾತಿ ಪ್ರಮಾಣ ಪತ್ರಗಳ ವಿವರಗಳಿಗೆ ವಿವರವಾದ ಅಧಿಸೂಚನೆಯನ್ನ ಮತ್ತು ಮಾರ್ಗಸೂಚಿಯನ್ನ ಓದಿಕೊಳ್ಳಲು ಸೂಚಿಸಿದೆ. ಈ ಮಾರ್ಗಸೂಚಿಗಳು ಅಂತ ಒಂದು ವಿಡಿಯೋ ಮಾಡಿ ಹಾಕಿನಿ, ನಾನು ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡೀನಿ. ಅವನ್ನೆಲ್ಲ ನಿಮ್ಗೆ ಏನ್ ಡೌಟ್ ಇರ್ತಾವ ಅವನ್ನ ಹೇಳಿನಿ, ಅದನ್ನ ವಿಡಿಯೋ ನೋಡ್ಕೊಳ್ಳಿ. ಅದು ಹೇಳ್ಬೇಕಂತಂದ್ರೆ ಸ್ವಲ್ಪ ಒಂದ್ ಅರ್ಧ ಗಂಟೆ 1 ಗಂಟೆ ಅದ ಆಗ್ಬಿಡುತ್ತ. ಒಂದ್ಸರಿ ನೋಡ್ಕೊಳ್ಳಿ, ಆ ಹಿಂದಲ್ ವಿಡಿಯೋದೊಳಗ ಐತ್ ನೋಡ್ರಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, 2A, 2B, 3A, 3B ಅಭ್ಯರ್ಥಿಗಳು ತಮ್ಮ ಮೀಸಲಾತಿಗೆ ಸಂಬಂಧಿಸಿದಂತೆ ನಿಗದಿತ ನಮೂನೆಯಲ್ಲಿ ಹಾಗೂ ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರವರ್ಗದ ಪ್ರಮಾಣ ಪತ್ರವನ್ನ ಸಲ್ಲಿಸತಕ್ಕದ್ದು. ಈಗ 2023ರಲ್ಲಿ ಕ್ವಾಲಿಫೈ ಆಗಿರೋದು ಡೌಟ್ ಬರುತ್ತೆ ನಿಮ್ಗ, ಯಾಕ ಈಗ ಅದು ಚಾಲ್ತಿ ಇಲ್ಲ. ನೀವು ನಿಮ್ದು ಏನ್ ಅಪ್ಲಿಕೇಶನ್ ಹಾಕಿದ್ರಿ ಅವಾಗಿನ ತಗೊಂಡೋಗ್ರಿ. ಯುವರ್ ಸೇಫರ್ ಸೈಡ್ ಅವ್ರ ಈಗಿಂದ ಏನ್ ಕೇಳಾಕನು ಬರಲ್ಲ ಅವ್ರಿಗೆ. ಯುವರ್ ಸೇಫರ್ ಸೈಡ್ ಈಗಲ್ದು ಒಂದ್ ತೆಗೆಸ್ಕೊಂಡು ಹೋಗಿರ್ರಿ. ನೆಕ್ಸ್ಟ್, ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಕೆಸೆಟ್ ಅರ್ಜಿಯಲ್ಲಿ ವಿವಾಹಿತರೆಂದು ನಮೂದಿಸಿ 2A, 2B, 3A, 3B ಮೀಸಲಾತಿ ಕೋರಿರುವವರು ತಮ್ಮ ಪತಿಯ ಹೆಸರಿನೊಂದಿಗೆ ಜಾರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಮೂಲ ದಾಖಲೆಗಳ ಪರಿಶೀಲನೆಯ ಸಮಯದಲ್ಲಿ ಸಲ್ಲಿಸಲು ಸೂಚಿಸಿದೆ. ಈ 2A, 2B, 3A, 3B ದವ್ರಿಗೆ ಅಷ್ಟೇ ಹೇಳ್ಯಾರ. ಮತ್ತೆ SC, ST ಅವ್ರಿಗೇನು ಹೇಳಿಲ್ಲ ಇದ್ರ ಬಗ್ಗೆ. ಒಂದ್ಸರಿ ಕ್ಲಾರಿಫೈ ಮಾಡ್ಕೊಳ್ಳಿ ಫೋನ್ ಮಾಡಿ. ಸೂಚನೆ 1, ಇಲ್ಲಿ ಸೂಚನೆ ನೋಡ್ರಿ. ಇದುವರೆಗೆ ದಾಖಲಾತಿ ಪರಿಶೀಲನೆ ಪೂರ್ಣಗೊಳ್ಳದ ಅಭ್ಯರ್ಥಿಗಳು ಅಗತ್ಯ ದಾಖಲೆಗಳು ಲಭ್ಯವಿದ್ದಲ್ಲಿ, ಈಗ ನೀವು ವೆರಿಫಿಕೇಶನ್ ಹಾಜರಾಗಿಲ್ಲ ಅಂತ ಹೇಳಿದ್ರಲ್ಲ, ಅವರಿಗಾಗಿ ನಿಮ್ಮ ಅಗತ್ಯ ದಾಖಲೆಗಳಿದ್ದಲ್ಲಿ ಮಾತ್ರ ದಾಖಲಾತಿ ಪರಿಶೀಲನೆಗೆ ಹಾಜರಾಗತಕ್ಕದ್ದು. ಈಗ ರೆಡಿ ಮಾಡ್ಕೊಂಡಿರ್ತೀರಿ ನೀವು ಆಲ್ಮೋಸ್ಟ್. ಒಂದ್ಸರಿ ಇದಾಗೈತಿ ಅಂದ್ರ ರೆಡಿ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನೂ ಟೈಮ್ ಐತಿ. ಹೋಗಿ ಅಲ್ಲೇ ನೆಮ್ಮದಿ ಕೇಂದ್ರ ಇಲ್ಲ ಗ್ರಾಮನೊಳಗ ರಿಕ್ವೆಸ್ಟ್ ಮಾಡ್ಕೊಳ್ರಿ. ಬಹಳಷ್ಟು ಬೇಗ ಎಷ್ಟು ಸಾಧ್ಯ ಐತಿ ಅಷ್ಟು ಬೇಗ ಎಲ್ಲ ನಿಮ್ದು ಜಾತಿ ಆದಾಯ ಮತ್ತ ಮಾರ್ಕ್ಸ್ ಕಾರ್ಡ್, ಪಾಸಿಂಗ್ ಸರ್ಟಿಫಿಕೇಟ್ ಏನ್ರ ಸ್ವಲ್ಪ ಸಮಸ್ಯೆ ಇತ್ತಂದ್ರ ಯೂನಿವರ್ಸಿಟಿಗೆ ಹೋಗ್ರಿ, ಲೆಟರ್ ಬರ್ದು ಕೊಡ್ರಿ. ಸ್ವಲ್ಪ ನೋಡ್ರಿ, ಬಹಳಷ್ಟು ಬೇಗ ಮಾಡಕ್ ಯಾರು ಭೇಟಿ ಆಗ್ಬೇಕಿತ್ತಂದ್ರ ಭೇಟಿ ಆಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಕೊಡ್ತಾರ. ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ಆದರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದ ಹೆಸರೈತಿ, ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದ ಎಲ್ಲಾ ವರ್ಷಗಳ ಅಥವಾ ಎಲ್ಲಾ ಸೆಮಿಸ್ಟರ್ಗಳ ಅಂಕಪಟ್ಟಿ ಲಭ್ಯವಿಲ್ಲದಿರುವ ಅಭ್ಯರ್ಥಿಗಳು ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಅಗತ್ಯತೆ ಇರುವುದಿಲ್ಲ. ಇವರೇನು ಹಾಜರಾಗೋದು ಬೇಡ. ಪದವಿ ಅಭ್ಯರ್ಥಿಗಳು ತಮ್ಮ ಸ್ನಾತಕೋತ್ತರ ಪದವಿ ಪೂರ್ಣಗೊಂಡ ನಂತರ ಎಲ್ಲಾ ವರ್ಷಗಳ ಅಥವಾ ಎಲ್ಲಾ ಸೆಮಿಸ್ಟರ್ಗಳ ಅಂಕಪಟ್ಟಿಗಳೊಂದಿಗೆ ಮೂಲ ದಾಖಲಾತಿ ಪರಿಶೀಲನೆಗೆ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಸೂಚಿಸಲ್ಪಡುವ ಮುಂಬರುವ ದಿನಾಂಕಗಳಂದು ಹಾಜರಾಗತಕ್ಕದ್ದು. ಈಗ ನಿಮ್ಗೆ 2023 ಈಗ ಕರೆದಾರಿಲ್ಲ, 2025 ನೀವು ಪಾಸ್ ಆಗಿರಿ ಅಂತಂದ್ರ ಮತ್ ಕರೀತಾರ. ಈಗ ರೀಸೆಂಟ್ ಆಗಿ ಕರಿತೀವಿ ಅಂತ 2026 ಹೊರಡಿಸ್ತೀವಿ ಬೇಗ. ಯಾರ್ಯಾರು ಪ್ರಿಪೇರ್ ಆಗ್ತಿರ್ತೀರಿ, ಈಗ ಸ್ವಲ್ಪ ಮಾರ್ಕ್ಸ್ನೊಳಗೆ ಏನಾರ ಹೋಗಿತ್ತು ಆಗಿರ್ಲಿಲ್ಲ ಅಂತಂದ್ರ ಕಂಟಿನ್ಯೂ ಆಗಿ ಪ್ರಿಪೇರ್ ಆಗ್ಕೊಂತ ಇರ್ರಿ, ಬೇಗ ಕರೀತಾರ ಅದನ್ನ. ಈಗ ನೆಕ್ಸ್ಟ್ ಸೂಚನೆ ಹಾಜರಾಗತಕ್ಕದ್ದು. ಆಯ್ತಾ? ಎಲ್ಲಿ ಹಾಜರಾಗಬೇಕು ಸ್ಥಳ ನೋಡ್ರಿ, ಇದೆ 18ನೇ ಅಡ್ಡ ರಸ್ತೆ, ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 560012.
ನೆಕ್ಸ್ಟ್ ಕೆಸೆಟ್ 2023 ಮತ್ತು 24ರ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆಯ ವೇಳಾಪಟ್ಟಿ. 2023 ಸಬ್ಜೆಕ್ಟ್ಸ್ ನೋಡ್ರಿ, ಡೇಟ್ 10ನೇ ತಾರೀಕು 12ನೇ ತಿಂಗಳ, ಫೋರ್ನೂನ್ ಸೆಷನ್ 9:30 AM to 1:30 PM. ಆಲ್ 41 ಸಬ್ಜೆಕ್ಟ್ಸ್, ಎಲ್ಲ 41 ವಿಷಯಗಳ ಅಭ್ಯರ್ಥಿಗಳು 10ನೇ ತಾರೀಕು 12ನೇ ತಿಂಗಳ, ಇದೇ ತಿಂಗಳ 2025 ಮಾರ್ನಿಂಗ್ 9:30ಗೆ ಅಲ್ಲಿ ಹೋಗಿರ್ರಿ. ನೆಕ್ಸ್ಟ್ ಕೆಸೆಟ್ 2024 ಎಲ್ಲಾ 41 ವಿಷಯಗಳ ಅಭ್ಯರ್ಥಿಗಳು ಮಧ್ಯಾಹ್ನ 2:30ರಿಂದ ನಿಮ್ಗ 4:30 ಇರುತ್ತ. 4:30 ನಿಮ್ಮ ದಾಖಲಾತಿ ಪರಿಶೀಲನೆ ಮಾಡಿ ನಿಮ್ಗ ಸರ್ಟಿಫಿಕೇಟ್ ಕೊಡ್ತಾರ. ನೆಕ್ಸ್ಟ್ ಈಗ ಕೆಸೆಟ್ 2025ರಲ್ಲಿ ಅಭ್ಯರ್ಥಿಗಳು ಅರ್ಹರಾಗಿ ದಾಖಲಾತಿ ಪರಿಶೀಲನೆಗೆ ಹಾಜರಾಗದೇ ಇದ್ರ ಅಂತವ್ರಿಗೆ ಒಂದು ಅವಕಾಶ ಕೊಟ್ಟರು ನೋಡ್ರಿ. ಇಲ್ಲಿ ಒಂದಿಷ್ಟು ಜನ ಎಲ್ಲೆಲ್ಲಿಂತ್ರ ಕಾಮರ್ಸ್ 1ರಿಂದ 1393 ಅಭ್ಯರ್ಥಿಗಳು ಯಾರು ಬಿಟ್ಟಿರ್ತೀರಿ ಅವರೆಲ್ಲರೂ ಅಟೆಂಡ್ ಆಗಬಹುದು. ಯಾವಾಗ? ಮಾರ್ನಿಂಗ್ ಇದು 9:30ರಿಂದ 1:30. ಕನ್ನಡ 1ರಿಂದ 658, ಎಕನಾಮಿಕ್ಸ್ 1ರಿಂದ 511, ಕೆಮಿಕಲ್ ಸೈನ್ಸ್, ಎನ್ವಿರಾನ್ಮೆಂಟಲ್ ಸೈನ್ಸ್, ಹೋಮ್ ಸೈನ್ಸ್ ಇವರೆಲ್ಲ ಬೆಳಿಗ್ಗೆ 11ನೇ ತಾರೀಕು 12ನೇ ತಿಂಗಳ 2025ನೇ ಇಸ್ವಿಗೆ ಹಾಜರಾಗಬೇಕು. ನೆಕ್ಸ್ಟ್ ಇದೇ ದಿನಾಂಕದಂದು ಮಧ್ಯಾಹ್ನ 2:30ರಿಂದ 4:30 ಲೈಫ್ ಸೈನ್ಸ್ 1 ಸೀರಿಯಲ್ ನಂಬರ್ 1ರಿಂದ 781 ಅಭ್ಯರ್ಥಿಗಳು, ಮ್ಯಾಥಮೆಟಿಕಲ್ ಸೈನ್ಸ್ 1ರಿಂದ 558 ಅಭ್ಯರ್ಥಿಗಳು ಗೈರು ಹಾಜರು ಯಾರಾಗಿದ್ರೆ ಅವ್ರು ಹೋಗಾಕ. ಮ್ಯಾನೇಜ್ಮೆಂಟ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಅಪ್ಲಿಕೇಶನ್, ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್, ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಂ, ಜಿಯೋಗ್ರಫಿ 1 to 42. ನೆಕ್ಸ್ಟ್ 12ನೇ ತಾರೀಕು 12ನೇ ತಿಂಗಳು 2025ನೇ ಇಸ್ವಿಗೆ ಯಾರ್ಯಾರು ಹೋಗ್ಬೇಕು ಅಂತ ನೋಡ್ರಿ. ಮಾರ್ನಿಂಗ್ 9:30 to 1:40 1:30 ಇವರು. ನೆಕ್ಸ್ಟ್ ಈ ಕಡೆ ಅಭ್ಯರ್ಥಿಗಳು 2:30 to 4:30 ಇವ್ರದ್ದು. ಇಲ್ಲಿ ಮಾರ್ನಿಂಗ್ ಹಿಸ್ಟ್ರಿ 1 to 7:43 ಅಲ್ಲಿ ಸೀರಿಯಲ್ ನಂಬರ್ ಇರುವಂತಹ ಅಭ್ಯರ್ಥಿಗಳು ಹಾಜರಾಗಬೇಕು. ನೆಕ್ಸ್ಟ್ ಇಂಗ್ಲಿಷ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಲ್ ವರ್ಕ್, ಎಜುಕೇಶನ್, ಮ್ಯೂಸಿಕ್, ವಿಜುವಲ್ ಆರ್ಟ್ಸ್, ವುಮೆನ್ ಸ್ಟಡೀಸ್, ಪರ್ಫಾರ್ಮಿಂಗ್ ಆರ್ಟ್ಸ್ ಈ ಅಭ್ಯರ್ಥಿಗಳು ಬೆಳಗ್ಗೆ 9ರಿಂದ 1:30 ಹಾಜರಾಗಬೇಕು. ನೆಕ್ಸ್ಟ್ ಈ ಅಭ್ಯರ್ಥಿಗಳು ಮಧ್ಯಾಹ್ನ ಹಾಜರಾಗುವ ಅಭ್ಯರ್ಥಿಗಳು ಯಾರ್ಯಾರು ಅಂದ್ರೆ ಫಿಸಿಕಲ್ ಸೈನ್ಸ್ 1ರಿಂದ 320 ಅಭ್ಯರ್ಥಿಗಳು, 320 ಸೀರಿಯಲ್ ನಂಬರ್ ಹೊಂದಿರುವ ಅಭ್ಯರ್ಥಿಗಳು, ಫಿಸಿಕಲ್ ಎಜುಕೇಶನ್, ಸಂಸ್ಕೃತ್, ಉರ್ದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಲಾ, ಸೈಕಾಲಜಿ, ಹಿಂದಿ, ಎಲೆಕ್ಟ್ರಾನಿಕ್ ಸೈನ್ಸ್, ಅರ್ತ್ ಸೈನ್ಸ್ 1ರಿಂದ 21 ಸೀರಿಯಲ್ ನಂಬರ್ ಹೊಂದಿರುವ ಅಭ್ಯರ್ಥಿಗಳು ಹಾಜರಾಗಬೇಕು. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನು ಒತ್ತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.